ಬಿಡದಿ ಸೇರ್ಕೊಂಡಿದ್ದಾನೆ. ಮಧುರೈನ ಆದಿನಂದ್ ಉತ್ತರಾಧಿಕಾರಿ ಸ್ಥಾನದಿಂದ ಗೇಟ್ ಪಾಸ್ ಸಿಗ್ತಾ ಇದ್ದಂತೆಯೇ ಕಪಟಸ್ವಾಮಿ ಬೆಂಗಳೂರು ಹೊರವಲಯದ ಬಿಡದಿ ಆಶ್ರಮದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಕಪಟಿ ನೃತ್ಯ ರಾಜ್ಯದಿಂದ ಕೂಡಲೇ ತೊಲಗಬೇಕೆಂದು ಕನ್ನಡಪರ ಸಂಘಟನೆಗಳು ಆಗ್ರಹಿಸಿವೆ. ಆಶ್ರಮದ ಹೊರಗೆ ಪ್ರತಿಭಟನೆ ನಡೆಸಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಆಶ್ರಮದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಒದಗಿಸಲಾಗಿದೆ. ಭದ್ರತೆಗಾಗಿ ಒಂದು ಕೆಎಸ್ಆರ್ಪಿ ತುಕಡಿ ನಿಯೋಜಿಸಲಾಗಿದೆ. ಈ ಮಧ್ಯೆ ಬಿಡದಿ ಆಶ್ರಮದ ಹೊರಗಿನ ಗೇಟ್ ಮೂಲಕ ಅಕ್ಕಪಕ್ಕದ ಜಮೀನಿನವರು ಹೋಗಬೇಕು. ಈಗ ಆ ಗೇಟ್ಗೆ ಬೀಗ ಹಾಕಿರುವುದರಿಂದ ಜಮೀನು ಮಾಲೀಕರಿಗೆ ಕಿರಿಕಿರಿಯಾಗಿದೆ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಈಗ ನಮ್ಮ ಜೊತೆ ರಾಮನಗರದಿಂದ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಒಟ್ಟಾರೆ ಮಧುರೈನ ಅಧೀನಂನಿಂದ ಈಗಾಗಲೇ ಗೇಟ್ ಪಾಸ್ ನಿರ್ಧಾರದಿಂದ ಬಿಡದಿಯಲ್ಲಿ ಪ್ರತ್ಯಕ್ಷ ಅಂತ ಹೇಳ್ತಾ ಇದ್ದೀರಿ. ಸೊ ಮತ್ತೇನಾದ್ರೂ ಚಟುವಟಿಕೆಗಳು ಆರಂಭವಾಗಿದೆಯಾ? ಇದನ್ನ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ಅವರ ಒಂದು ಎಫೆಕ್ಟ್ ಯಾವ ರೀತಿ ಇದೆ ಪ್ರತಿಭಟನೆ? ತಮಿಳುನಾಡಿನ ಮಧುರೈ ಆಶ್ರಮದಿಂದ ಕಾಲ್ಕಿತಂತ ನಿತ್ಯಾನಂದನಿಗೆ ಆಶ್ರಯಕ್ಕಾಗಿ ಮತ್ತೆ ಬಿಡದಿಯ ಆಶ್ರಮವನ್ನ ಸೇರ್ಕೊಂಡಿದ್ದಾನೆ. ಈ ವಿಚಾರ ಬಯಲಿಗೆ ಬರ್ತಿದ್ದಂಗೆನೆ ಹಲವಾರು ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಹಮ್ಮಿಕೊಂಡಿದ್ವು. ಕಳೆದ ರಾತ್ರಿ ಕೂಡ ಒಂದು ಹೋರಾಟ ನಡೆಯಿತು. ಇಲ್ಲಿ ಬೆಳಗಿನಿಂದಲೂ ಕೂಡ ವಿವಿಧ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ನಡೆಸ್ತಿದ್ದಾರೆ. ಏನಂದ್ರೆ ಒಟ್ಟಾರೆ ಬಿಡದಿಯಲ್ಲಿ ನಿತ್ಯಾನಂದನನ್ನ ಕಳೆದ ಬಾರಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಏನು ಆದೇಶ ಆಗಿತ್ತು, ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಆಶ್ರಮದಲ್ಲಿ ಇಟ್ಕೊಂಡು ಏನಾದರೂ ಗಲಾಟೆಗಳು ನಡೆದ್ರೆ ಅಥವಾ ದುರ್ಘಟನೆಗಳು ಸಂಭವಿಸಿದ್ರೆ ಅದಕ್ಕೆ ನೇರವಾಗಿ ನಿತ್ಯಾನಂದ ಹೊಣೆ ಆಗ್ತಾರೆ ಅನ್ನುವಂಥದ್ದು. ಈ ಹಿನ್ನೆಲೆಯ ಆದೇಶವನ್ನು ಕೂಡ ಇಟ್ಕೊಂಡಂತ ಜಿಲ್ಲಾಧಿಕಾರಿಗಳು ಕ್ಷಣಕ್ಕೂ ಕೂಡ ಈ ಏನು ನಿತ್ಯಾನಂದನ ಆಶ್ರಮದ ಸುತ್ತಮುತ್ತಲಿನ ವಿಚಾರಗಳನ್ನ ವರದಿಯನ್ನು ತರಿಸ್ಕೊಳ್ತಿದ್ದಾರೆ. ಅದಷ್ಟೇ ಅಲ್ಲದೆ ಕೂಡ ಪೊಲೀಸ್ ಇಲಾಖೆ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಎಸ್ಆರ್ಪಿ ತುಕಡಿಯನ್ನು ಹಾಕಿರುವಂಥದ್ದು. ಅದಷ್ಟೇ ಅಲ್ಲದೆ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿದೆ. ಒಂದು ಹಂತದಲ್ಲಿ ನಿತ್ಯಾನಂದ ಆಶ್ರಮವನ್ನ ಸೇರ್ಕೊಳ್ತಿದ್ದಾಗೆ ನಿತ್ಯಾನಂದನ ಆಶ್ರಮದ ಸುತ್ತ ಇರುವಂತಹ ನಿತ್ಯಾನಂದರ ಗೇಟ್ ಅನ್ನ ಹೊರತುಪಡಿಸಿ ಸಾರ್ವಜನಿಕವಾಗಿರುವಂತಹ ಒಂದು ಲೇಔಟ್ನ ಒಂದು ಬೀಗವನ್ನು ಗೇಟ್ಗೂ ಕೂಡ ಬೀಗ ಹಾಕೊಳ್ಳೋದ್ರ ಮೂಲಕ ಸಾಕಷ್ಟು ದೂರದಲ್ಲೇ ಮೀಡಿಯಾದವ್ರನ್ನು ನಿಲ್ಲಿಸುವಂಥದ್ದು, ಜೊತೆಗೆ ನಿತ್ಯಾನಂದನ ವಿರುದ್ಧ ಹೋರಾಟ ಮಾಡುವಂಥವ್ರಿಗೂ ಕೂಡ ಸಾಕಷ್ಟು ತನ್ನ ಆಶ್ರಮದಿಂದ ಸಾಕಷ್ಟು ದೂರ ಹೊರಹಾಕಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ನಿತ್ಯಾನಂದ ಆಶ್ರಮ ಸೇರಿದಾಗಿನಿಂದ ಏನಂದ್ರೆ ಆ ಬಿಡದಿ ಆಶ್ರಮದಲ್ಲಿ ಅನೈತಿಕ ಅಕ್ರಮ